ನನ್ನೂರಲ್ಲಿರೋ ನೆಮ್ಮದಿ ಕೇಂದ್ರಕ್ಕೆ ಹೋಗಿದ್ದೆ. ಹೇಳಿ, ಏನ್ ಬೇಕಿತ್ತು? ಸರ್, ಒಂದ್ ಸ್ವಲ್ಪ ನೆಮ್ಮದಿ ಇದ್ರೆ ಬೇಕಿತ್ತು. ಬಿಟ್ಟೋದವಳಿಗೆ ಏನ್ ಇಷ್ಟ ಇಲ್ಲ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಇವಳ ಫೇವ್ರೆಟ್ ಕಲರ್ ಯಾವುದು ಅಂತ ನಾನು ಯಾವತ್ತೂ ಕೇಳಿಲ್ಲ. ಇವಳ ಇಷ್ಟದ ಫಿಲ್ಮ್ ಯಾವುದು ಅಂತ ನಂಗೆ ಅಷ್ಟು ಶೋರ್ ಆಗಿ ಗೊತ್ತಿಲ್ಲ. ನನ್ನ ಎಕ್ಸ್ಪೆನ್ಸಿವ್ ಶೂಸ್ ತಗೊಳ್ಳುವಾಗ ಇವಳ ಚಪ್ಪಲಿ ಹಳೆದಾಗ್ತಿರೋದು ನನ್ನ ಗಮನಕ್ಕೆ ಬಂದಿಲ್ಲ. ಇರೋದು ಇದೊಂದೇ ಜೀವನ, ಎಷ್ಟಾಗುತ್ತೆ ಅಷ್ಟು ಎಂಜಾಯ್ ಮಾಡ್ಕೊಳ್ಬೇಕು ಅನ್ನೋ ಭರದಲ್ಲಿ ಅವಳದು ಅಂದ್ರೆ ನನ್ನ ಅಮ್ಮನದು ಇದೊಂದೇ ಜೀವನ ಅನ್ನೋದನ್ನ ನಾನು ಯೋಚನೆ ಮಾಡಿಲ್ಲ. ಮೇ ಬಿ ಚಿಕ್ಕದೋ ದೊಡ್ಡದೋ ಎಲ್ಲಾರ್ಗೂ ಏನೇನೋ ಒಂದು ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ಮೇ ಬಿ ಇವಳು ಗಗನಸಖಿ ಆಗ್ಬೇಕು ಅಂತಿಲ್ಲ, ಮೇ ಬಿ ದೊಡ್ಡ ಸಿಂಗರ್ ಆಗ್ಬೇಕು ಅಂತಿಲ್ಲ, ಟೀಚರ್ ಆಗ್ಬೇಕು ಅಂತಿಲ್ಲ. ಬೇರೊಂದು ಪ್ರಪಂಚದಲ್ಲಿ ನನ್ನಮ್ಮ ನಾನಿಷ್ಟು ಬೇಗ ಮದುವೆ ಆಗಲ್ಲ, ನನಗೆ ನನ್ನ ಜೀವನ ರೂಪಿಸ್ಕೊಳ್ಬೇಕು ಅಂತ ಇನ್ನೊಂದು ಆಯ್ಕೆ ಮಾಡಿರ್ಲಂತೆ. ಅಡುಗೆ ಮನೆಗೇನೆ ಸೀಮಿತವಾಗ್ದೇನೆ ಅವಳಿಷ್ಟದ ಬದುಕನ್ನ ಬದುಕ್ತಾ ಇದ್ಲಂತೆ, ತನಗೋಸ್ಕರ ಬದುಕ್ತಾ ಇದ್ಲಂತೆ. ಆದ್ರೆ ನಾನ್ ಯಾವತ್ತೂ ಅಲ್ಲಿ ಹುಟ್ಟೋದೇ ಇಲ್ಲ ಅಂತ ಗೊತ್ತಾದಾಗ ಒಂದು ಕ್ಷಣನೂ ವಿಚಾರ ಮಾಡ್ದೇನೆ ನನಗಿದ್ ಯಾವ್ದು ಬೇಡ ಅಂದ್ಬಿಟ್ಲಂತೆ.